ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಮಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ನವರಾತ್ರಿ ಮೊದಲನೇ ದಿನ. ಸೊ ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗಿಂದ ಏನೆಲ್ಲ ಆಯಿತು ಅನ್ನೋದನ್ನ ನೋಡ್ಕೊಂಬನ್ನಿ. ಲಾಗ್ನ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ, ಓಕೆನಾ? ಸೊ ಇವತ್ತು ನಮ್ಮ ಮನೇಲಿ ಹೇಗೆ ಪೂಜೆ ಆಗುತ್ತೆ ಅಂತ ನೋಡಿರಂತೆ ಬನ್ನಿ. ಫ್ರೆಂಡ್ಸ್, ಇವತ್ತು ನವರಾತ್ರಿಯ ಮೊದಲನೇ ದಿನ ಅಲ್ವಾ. ನಾನು ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತು ಕಷ್ಟಪಟ್ಟು ರಂಗೋಲಿ ಹಾಕಿದ್ದೀನಿ. ಇಷ್ಟು ದಿವಸ ಆಗ್ತಾ ಇರಲಿಲ್ಲ. ನಾನು ಸ್ವಲ್ಪ ಬಿಸಿ ಇದ್ದೆ, ಹಾಕ್ತಾನೇ ಇರಲಿಲ್ಲ. ಹಬ್ಬ ಅಲ್ವಾ, ಅದಕ್ಕೆ ರಂಗೋಲಿ ಕಷ್ಟಪಟ್ಟು ಹಾಕಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಂದರೆ ಈ ನವರಾತ್ರಿ ಹಬ್ಬದ ದಿವಸ ನಾವು ವ್ರತ ಏನು ಮಾಡ್ತಾಯಿಲ್ಲ, ಆದರೆ ಪೂಜೆ ಮಾಡ್ತಾಯಿದ್ದೀನಿ. ನವಶಕ್ತಿ ಅಮ್ಮನವ್ರದ್ದು ಏನಾದರೂ ಅನುಗ್ರಹ ಸಿಕ್ತು ಅಂದರೆ ನನಗೂ ನನ್ನ ಹೊಟ್ಟೆಲಿರೋ ಪಾಪಗೂ ತುಂಬ ಒಳ್ಳೆಯದು. ಇಲ್ಲಿ ನನ್ನ ಮಗಳು ಏನು ಮಾಡಿದ್ದಾಳೆ ನೋಡಿ. ಒಂದು ಕಟ್ಟಿಗೆ ತಗೊಂಡು ಅದರಲ್ಲಿ ಬಟ್ಟೆ ಸುತ್ತಬಿಟ್ಟು ಬಾವುಟ ಅಂತ ಮಾಡಿದ್ದಾಳೆ. ಏನದು? ನಿಂಗೆ ತೋರಿಸ್ತೀನಿ. ನೀನು ಫಸ್ಟ್ ವಿಡಿಯೋ ಮಾಡಿದ್ಮೇಲೆ ನಿಂಗೆ ತೋರಿಸೋದು. ಏನದು? ಬಾವುಟನಾ? ಅಯ್ಯೋ, ಏನ್ರಲ್ಲಿ ಮಾಡಿದ್ಯಬ್ಬ ಬಾವುಟ? ಹೌದಾ? ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿಸಿ ಆಮೇಲೆ ನಾನು ರೆಡಿ ಆಗೋಷ್ಟೊತ್ತಲ್ಲಿ ಇಷ್ಟೊತ್ತಾಯಿತು. ಈಗ ಸಿಂಪಲ್ಲಾಗಿ ದೇವ್ರಿಗೆ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ. ನೈವೇದ್ಯಕ್ಕೆ ಹಾಲಿಟ್ಟಿದ್ದೀನಿ. ಹಾಗೆ ಇವತ್ತು ನವರಾತ್ರಿ ಮೊದಲನೇ ದಿನ, ಶೈಲಪುತ್ರಿ ದೇವತೆದು ಹಬ್ಬ ಅಲ್ವಾ. ಸೊ ಅದಕ್ಕೆ ಇವತ್ತು ಬಿಳಿ ಬಣ್ಣದ ಸೀರೆ ಉಟ್ಕೋಬೇಕು. ನನ್ನ ಹತ್ರ ಬಿಳಿ ಬಣ್ಣದ ಸೀರೆ ಇರಲಿಲ್ಲ. ಅದಕ್ಕೆ ಈ ಬಿಳಿ ಬಣ್ಣ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಸ್ಯಾರಿ ಇತ್ತು. ಸೊ ಅದಕ್ಕೆ ಅದನ್ನು ನಾನು ಇವತ್ತು ಪೂಜೆ ಮಾಡೋಕ್ಕೆ ಇನ್ಮೇಲೆ ಸ್ಯಾರಿನೇ ಉಟ್ಕೋಬೇಕು ಅಂತ ಅಂದ್ಬಿಟ್ಟು ಇವತ್ತು ಬಿಳಿ ಮತ್ತು ಕೆಂಪು ಬಣ್ಣದ ಸೀರೆ ಉಟ್ಕೊಂಡಿದ್ದೀನಿ. ಪೂಜೆ ಆಯಿತು. ನನ್ನ ಮಗಳಿಗೂ ಅವಳಿಗೂ ಕೈ ಮುಗಿಸ್ದೆ. ಈಗ ಟಿಫನ್ ಮಾಡ್ತಾಯಿದ್ದೀನಿ. ಇವತ್ತು ಅವಲಕ್ಕಿ ಬಾತ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಅವಲಕ್ಕಿ ಬಾತ್ ಮಾಡ್ಕೊಳ್ಳೋದು ನಾನು ಆಲ್ರೆಡಿ ತುಂಬ ಸಲ ತೋರಿಸಿದ್ದೀನಿ. ಅದಕ್ಕೆ ನಾನು ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇಲ್ಲ. ಸೊ ಒಗ್ಗರಣೆ ಹಾಕ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ನನಗೆ ಸುಸ್ತಾಗೋಯ್ತು, ತುಂಬಾ ಸುಸ್ತಾಗೋಗ್ಬಿಟ್ಟಿದೆ. ಯಾಕಂದರೆ ಕರೆಕ್ಟಾಗಿ 11 ಗಂಟೆ ಆಗಿದೆ. ಪೂಜೆ 11 ಗಂಟೆಯಲ್ಲಿ ಆಗಿದೆ. ಇವತ್ತು ಇದಿತ್ತು, ಯಾವುದು ರಾಹುಕಾಲ ಇತ್ತು. 9:30 10 ಗಂಟೆವರೆಗೂ ರಾಹುಕಾಲ ಇತ್ತು ಅನಿಸುತ್ತೆ. ಅದಕ್ಕೆ ನಾನು ಸ್ವಲ್ಪ ಲೇಟಾಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸೊ ಇವಾಗ ಅವಲಕ್ಕಿ ಬಾತು ಕೂಡ ರೆಡಿ ಆಯಿತು. ನಾನು ಮೇಯ್ನಾಗಿ ಮಾಡ್ತಾ ಇರೋದು ಪೂಜೆ ಬಂದು ಒಳ್ಳೆಯದಾಗಲಿ, ನನಗೆ, ನನ್ನ ಫ್ಯಾಮ್ಲಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತಾಯಿದ್ದೀನಿ. ಸೊ ನೋಡಿ, ಅವಲಕ್ಕಿ ನೆನೆಸಿಟ್ಟಿದ್ದೆ. ಸೊ ಅವಲಕ್ಕಿ ಬಾತು ರೆಡಿಯಾಗಿದೆ. ಈ ಅವಲಕ್ಕಿ ಬಾತಿದ್ದಾಗ ನನಗೆ ಲೋ ಶುಗರ್ ಆಗೋದು ಜಾಸ್ತಿನೇ. ಯಾಕಂದರೆ ನಂಗೆ ಅವಲಕ್ಕಿ ಬಾತಿದ್ದಾಗ ಹೊಟ್ಟೆನೇ ತುಂಬ. ಸೊ ಈಗ ತಾನೇ ಅವಲಕ್ಕಿ ಬಾತ್ ಮಾಡಿಕೊಂಡೆ. ಸೊ ತುಂಬ ಟೈಮ್ ಆಗೋಗಿದೆ, 11 o'clock ಆಗೋಗ್ಬಿಟ್ಟಿದೆ. ನನಗಂತೂ ಸುಸ್ತು ಹಸುವು ಎರಡೂ ಆಗ್ತಾಯಿದೆ ಫ್ರೆಂಡ್ಸ್. ಆಗ್ತಾನೇ ಇಲ್ಲ, ಒಂಥರ ಲೋ ಶುಗರ್ ಆಗೋಂಗಿದೆ. ಸೊ ಅದಕ್ಕೆ ಬೇಗ ಟಿಫನ್ ಮಾಡ್ಕೊಂಬಿಡೋಣ. ಸೊ ಇವತ್ತು ಹಬ್ಬ ಅಂತ ಸ್ವಲ್ಪ ಪೂಜೆ ಮಾಡೋಕ್ಕೆಲ್ಲ ಹೋದೆ. ಸ್ವಲ್ಪ ಲೇಟ್ ಆಗೋಯಿತು. ಅಂದರೆ ನಮಗೆ ನಾನು ವ್ರತ ಅಂತ ಏನು ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ಹಬ್ಬ ಇರೋದ್ರಿಂದ ನನ್ನ ಕೈಲಾದಷ್ಟು ದೇವ್ರಿಗೆ ಪೂಜೆ ಮಾಡಿದ್ದೀನಿ. ಸೊ ಇವಾಗ ಫಸ್ಟ್ ಅವಲಕ್ಕಿ ಬಾತ್ ರೆಡಿ ಇದೆ. ಸೊ ಟಿಫನ್ ಮಾಡಿಬಿಡ್ಬೇಕು. ಸೊ ನಾನು ಫಸ್ಟು ಇನ್ಸುಲಿನ್ ತೊಗೊಂಡು ಈಗ ಅವಲಕ್ಕಿ ಬಾತ್ ತಿಂತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು ಅವಲಕ್ಕಿ ಬಾತು. ನಾನು ಆಯಿಲ್ ಜಾಸ್ತಿ ಹಾಕಲ್ಲ, ಆಯಿಲೇ ಯೂಸ್ ಮಾಡಲ್ಲ. ಇದಾದಮೇಲೆ ನಾನು ಪಾಪು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಈ ನಡುವೆ ಅಂಗನವಾಡಿಗೆ ಹೋಗ್ತಾ ಇರಲಿಲ್ವಲ್ಲ ಕೃತಿಕ್ಷಾ. ಸೊ ಅವಳು ಮೊಬೈಲ್ ನೋಡೋದು ಜಾಸ್ತಿ ಆಗಿಬಿಟ್ಟಿದೆ. ಈಗ ಅವಳಿಗೆ ಮೊಬೈಲ್ ತೋರಿಸೋದು ಅವಾಯ್ಡ್ ಮಾಡಿಸ್ಬೇಕು. ಸೊ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಆಚೆ ಕರ್ಕೊಂಡು ಹೋಗಬೇಕು, ಆಟಾಡಿಸ್ಬೇಕು. ಸೊ ಈ ರೀತಿ ಮಾಡಿ ಮೊಬೈಲ್ ಹೇಗಾದರೂ ಅವಾಯ್ಡ್ ಮಾಡಬೇಕು. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.